ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಜ್ಞಾನಬೋಧಿ ಯೂಟ್ಯೂಬ್ ಚಾನಲ್. ಇಂದು ದಿನಾಂಕ 1/9/2024 BMTC ಕಂಡಕ್ಟರ್ ನಾನ್ ಎಸ್ಕೆ ಈ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಯ ಪೇಪರ್ 1 ಮತ್ತು ಪೇಪರ್ 2 ಈ ಎರಡು ಪತ್ರಿಕೆಗಳನ್ನು ಕಂಡಕ್ಟ್ ಮಾಡಿರ್ತಾರೆ. ಸೊ ಈಗ ಆಲ್ರೆಡಿ ಪೇಪರ್ 1 ಒಂದು ಕೀ ಉತ್ತರಗಳನ್ನು ಈಗ ಆಲ್ರೆಡಿ ನೋಡಿರ್ತೀವಿ. ಇನ್ನೂ ಆ ಒಂದು ವಿಡಿಯೋ ಯಾರು ನೋಡಿಲ್ಲ, ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಲಿಂಕಲ್ಲಿ ಕೊಟ್ಟಿರ್ತೀನಿ, ನೋಡ್ಬೋದು. ಈ ಒಂದು ಸೆಷನಲ್ಲಿ ಪೇಪರ್ 2 ಈ ಒಂದು ಪೇಪರ್ 2ದ ಒಂದೆಲ್ಲ ಒಂದು ಕ್ವೆಶ್ಚನ್ಗಳ ಸಂಭಾವ್ಯ ಕೀ ಉತ್ತರಗಳನ್ನು ನೋಡೋಣ. ಲೆಟ್ ಸ್ಟಾರ್ಟ್. ಇಲ್ಲಿ ಒಂದೇ ಕ್ವೆಶ್ಚನ್ ನೋಡಿ, 1679 ಈ ಕನ್ನಡ ಅಂಕಿಯನ್ನು ಮುಂದಿನ ಇಂಗ್ಲೀಷ್ ಅಂಕಿಯೊಂದಿಗೆ ಸರಿ ಹೊಂದಿಸಿ ಗುರುತಿಸಿ. ನೋಡಿ, ಸಿಂಪಲ್ ಕ್ವೆಶ್ಚನು. 10679 ಎಲ್ಲಿದೆಯಪ್ಪ? 10679 10679 ಆಪ್ಷನ್ ನಂಬರ್ 2 ಇಸ್ ಕರೆಕ್ಟ್. ನೆಕ್ಸ್ಟ್, ರನ್ನನನ್ನು ಶಕ್ತಿ ಕವಿ ಎಂದವರು ಯಾರು? ರನ್ನನನ್ನು ಶಕ್ತಿ ಕವಿ ಎಂದವರು ಕುವೆಂಪು. ಮಾತು ಬಲ್ಲವನಿಗೆ ಜಗಳವಿಲ್ಲ, ಊಟ ಬಲ್ಲವನಿಗೆ ರೋಗವಿಲ್ಲ. ಈ ಮೇಲಿನ ನಾಣ್ಣುಡಿಯಲ್ಲಿ ಬಳಸಿರುವ ಅಲಂಕಾರ ಯಾವುದು? ಇಲ್ಲಿ ಬಳಸಿದ ಅಲಂಕಾರ ದೃಷ್ಟಾಂತ ಅಲಂಕಾರ. ಓಕೆ, ಈ ಒಂದು ಗಾದಿ ಮಾತಿದ್ರೆ ಈ ಟೈಪ್ ಈ ದೃಷ್ಟಾಂತ ಅಲಂಕಾರ ಆಗ್ತದೆ. ನೆಕ್ಸ್ಟ್, ಭೂಮಿಗೆ ಬಿದ್ದ ಬೀಜ, ಎದೆಗೆ ಬಿದ್ದ ಅಕ್ಷರ, ಇಂದೆಲ್ಲ ನಾಳೆ ಫಲ ಕೊಡುವುದು. ಈ ಹೇಳಿಕೆಯನ್ನು ಯಾವ ಲೇಖಕ ತಮ್ಮ ಕೃತಿಯಲ್ಲಿ ಹೇಳಿದ್ದಾರೆ? ದೇವನೂರು ಮಹಾದೇವ. ನೆಕ್ಸ್ಟ್, ಪಾಠ ಕಲಿಯಲು ಶಾಲೆಗೆ ವಿದ್ಯಾರ್ಥಿಗಳು ಹೋದರು. ಈ ವಾಕ್ಯವನ್ನು ಕ್ರಮಬದ್ಧವಾಗಿ ಜೋಡಿಸಿರಿ. ನೋಡ್ರಿ, ಯಾವುದು ಹೇಗೆ ಕರೆಕ್ಟ್ ಬರೆದ್ರೆ ಕರೆಕ್ಟ್ ಆಗ್ತದೆ ನೋಡು. ಫಸ್ಟ್ ವಿದ್ಯಾರ್ಥಿಗಳಂತ ಬರ್ತದೆ. ವಿದ್ಯಾರ್ಥಿಗಳು ಶಾಲೆಗೆ ಪಾಠ ಕಲಿಯಲು ಹೋದರು. ವಿದ್ಯಾರ್ಥಿಗಳು ಶಾಲೆಗೆ ಪಾಠ ಕಲಿಯಲು ಲಾಸ್ಟ್ ಹೋದರು. ಆಪ್ಷನ್ 2 ಇಸ್ ರೈಟ್. ನೆಕ್ಸ್ಟ್, ಇಂಗ್ಲಿಷ್. In the following question, an idiomatic phrase, a proverb has been given, followed by some alternatives. Choose the one which best expresses the meaning of the given idiom or proverb. To take with a grain of salt. ಇಲ್ಲಿ ಟು ಟೇಕ್ ವಿತ್ ಎ ಗ್ರೇನ್ ಆಫ್ ಸಾಲ್ಟ್ ಅಂದರೆ ಟು ಟೇಕ್ ವಿತ್ ಎ ಟೋಟಲ್ ಡಿಸ್ಬಿಲೀಫ್, ನಾಟ್ ಟೇಕ್ ಇಟ್ ಸೀರಿಯಸ್ಲಿ. ಓಕೆ, ಲಿಟ್ರಲಿ ತಗೊಳ್ಳೋದು. ನೆಕ್ಸ್ಟ್, ಮ್ಯಾಚ್ ದ ಫಾಲೋಯಿಂಗ್: ಸ್ಟ್ರೈಪ್, ವೆಕ್ಸ್ಡ್, ಸ್ಪೆಲ್, ಸಮಿಟ್. ಸ್ಟ್ರೈಪ್ ಅಂದ್ರೇನು? ಟ್ರಬಲ್. ಓಕೆ, ಟ್ರಬಲ್ ಆರ್ ಫೈಟಿಂಗ್ ಬಿಟ್ವೀನ್ ಪೀಪಲ್ ಆರ್ ಗ್ರೂಪ್ಸ್. ಸ್ಟ್ರೈಪ್ ಅಂದರೆ ಟ್ರಬಲ್ ಆಗುತ್ತೆ. ಆಪ್ಷನ್ 3. ನೆಕ್ಸ್ಟ್, ವೆಕ್ಸ್ಡ್ ಅಂದರೆ ಅನಾಯ್ಡ್. ಆಮೇಲೆ ಸ್ಪೆಲ್ ಅಂದರೆ ಮ್ಯಾಜಿಕ್. ಸಮಿಟ್ ಅಂದರೆ ಟಾಪ್. ಆಪ್ಷನ್ 1 ಈಸ್ ಅ ಕರೆಕ್ಟ್. ನೆಕ್ಸ್ಟ್, ದ ನ್ಯೂಸ್ ಈಸ್ ಟೂ ಗುಡ್ ಟು ಬಿ ಟ್ರೂ. ಇದರದು ಚೂಸ್ ದ ಕರೆಕ್ಟ್ ಆನ್ಸರ್ ಇನ್ ದ ಫಾಲೋಯಿಂಗ್ ಆಫ್ಟರ್ ರಿಮೂವಿಂಗ್ ದ adverb to. ಈ ಟೂ ತೆಗೆದು ಈಗ ಟೂ ಗುಡ್ ಟು ಬಿ ಟ್ರೂ ಅಂತ ಹೇಳಿದ್ದಾರೆ. ಸೊ ಅದಕ್ಕೆ ಮ್ಯಾಚ್ ಆಗುವಂಥದ್ದು ಅದನ್ನು ತೆಗೆದುಬಿಟ್ಟು ಯಾವುದು ಕರೆಕ್ಟ್ ಆಗುತ್ತಂತ ನಾವು ನೋಡಬೇಕಿಲ್ಲಿ. ಸೊ ಇಲ್ಲಿ ಕರೆಕ್ಟ್ ಆಗೋದು ದ ನ್ಯೂಸ್ ಈಸ್ ಸೋ ಗುಡ್ ದ್ಯಾಟ್ ಇಟ್ ಕ್ಯಾನಾಟ್ ಬಿ ಟ್ರೂ ಅಂತ ಆಗುತ್ತೆ. ಓಕೆ, ನೆಕ್ಸ್ಟ್, ಜುಲ್ಪಿಕರ್ ಗೋಸ್ ಡ್ಯಾಶ್ poet and dash essayist. So Julfikar Ghose is a poet and an essayist. Okay, and an essayist. Option number 3 ಆಗುತ್ತೆ ಕರೆಕ್ಟ್. Next, he said I clean my teeth twice a day. ಇಲ್ಲಿ ಇದು ಡೈರೆಕ್ಟ್ ಸ್ಪೀಚು.
ಇದ್ರದ್ದು ಇಂಡೈರೆಕ್ಟ್ ಸ್ಪೀಚನ್ನು ನಾವು ಕಂಡುಹಿಡಿಬೇಕಿಲ್ಲ ಈಗ. ಸೊ ಇಲ್ಲಿ ಇಂಡೈರೆಕ್ಟ್ ಸ್ಪೀಚ್ ಏನಾಗುತ್ತೆ, he said that he cleaned his teeth twice a day. Option number 1 is right. In the following question, choose the alternative which best expresses the meaning of the word underlined in the sentence. He was the most disputatious student I ever had. Here, what is the meaning of disputatious? ಅಂದ್ರೆ argue ಮಾಡೋದು. Option 2. Next, Aman Pandit wants to write a letter to the sub-divisional officer for a telephonic connection. The courteous leave taking of his letter should be sincerely. Option number 4. The correct transitive verb of the intransitive verb given in the sentence below is all his friends laughed at him. The first Indian English writer to receive ಜ್ಞಾನಪೀಠ ಅವಾರ್ಡವನ್ನು ಪಡೆದ ಮೊಟ್ಟ ಮೊದಲ ಇಂಗ್ಲೀಷ್ ರೈಟರ್ ಅದು ಅಮಿತಾವ್ ಘೋಷ್. ಇವರಿಗೆ 2018 ಸಿಕ್ಕಿದೆ. ಕನ್ನಡದಲ್ಲಿ ಯಾರು? ಕುವೆಂಪು. ನೆಕ್ಸ್ಟ್, ಸೆಲೆಕ್ಟ್ ದ ವರ್ಡ್ ವಿಚ್ ಮೀನ್ಸ್ ದ ಸೇಮ್ ಆಸ್ ದ ಗ್ರೂಪ್ ಆಫ್ ವರ್ಡ್ಸ್ ಗಿವನ್. ಇಲ್ಲಿ ಈ ಒಂದು ಸೆಂಟೆನ್ಸ್ ಕೊಟ್ಟಿದ್ದಾರೆ. ಈ ಒಂದು ಸೆಂಟೆನ್ಸ್ ಮೀನಿಂಗ್ ಇಲ್ಲಿ ಒಂದು ವರ್ಡಲ್ಲಿ ಹೇಳಬೇಕು ನಾವು. ದ ಮೆಡಿಕಲ್ ಸೈನ್ಸ್ ಆಫ್ ದಿ ಪ್ರಾಬ್ಲಮ್ಸ್ ಆಫ್ ದಿ ಓಲ್ಡ್ ಏಜ್ಡ್ ಪೀಪಲ್. ಇಲ್ಲಿ ದ ಮೆಡಿಕಲ್ ಕೇರ್ ಆಫ್ ಓಲ್ಡ್ ಪೀಪಲ್ ಅಂದ್ರೆ ವೃದ್ಧ ಜನರ ಒಂದು ವೈದ್ಯಕೀಯವಾಗಿ ಅವರ ಒಂದು ನೋಡಿಕೊಳ್ಳುವಿಕೆಗೆ ಏನಂತರ ಜೆರಿಯಾಟ್ರಿಕ್ಸ್. Option number 3 is the right. Fill in the blank with the one word that substitutes with the definition given. ಇಲ್ಲಿ in and dash public, government or historical records are kept. Archive ಎಂಬಲ್ಲಿ archive is a place where public and government or historical records are kept. It is called as an archive. Okay. Next, fill in the blank with the opposite word of the underlined word. Unlike his stingy brother, he is dash. Stingy brother ಅಂದ್ರೆ ಏನು? Stingy ಅಂದರೆ generous. Opposite. Stingy is opposite to generous. Fill in the blank with the opposite word of the underlined word. The officer condemns me most of the times while he always dash her. So ಇಲ್ಲಿ condemns ಇದರ opposite ಏನು? Criticizes or blame, denounce, decree, attack, censor. ಇದೆಲ್ಲ ಆಗುತ್ತೆ. ನೆಕ್ಸ್ಟ್, choose the word which is synonyms with the underlined word. The rulers of that country were barbarians. ಅಂದ್ರೇನು? ಅನ್ಸಿವಿಲೈಸ್ಡ್ ಅಂದರೆ ನಾಗರಿಕತೆಯನ್ನು ಇಲ್ಲದವರು, ಅನ್ಸಿವಿಲೈಸ್ಡ್. ನೆಕ್ಸ್ಟ್, the following question has word designated as A B C D E F. ಇಲ್ಲಿ A B C D E F ಅಂತ 6 ವರ್ಡ್ಸ್ ಕೊಟ್ಟಿದ್ದಾರೆ. ಸೊ ಅವುಗಳನ್ನು ನಾವು ಕರೆಕ್ಟಾಗಿ ಜೋಡಿಸಬೇಕು. ಓಕೆನಾ? ಸೊ ಇಲ್ಲಿ ನೋಡಿ, ನಾವು ಜಸ್ಟ್ ಇಲ್ಲಿ ಟ್ರಯಲ್ ಆ್ಯಂಡ್ ಎರರ್ ಮೆಥಡ್ ಮಾಡೋದು. ಓಕೆ. ಸೊ ಈಗ ಒಂದೇದು ನೋಡಿ, A B C D F ಅಂತಿದೆ. ಯುವರ್ ಆಫ್ ಇನ್ಕರೆಕ್ಟ್ ಇದೆ, ಇದಾಗಲ್ಲ. FED ನೋಡಿ, ರೆಸ್ಪಾನ್ಸಸ್ ಆಲ್, ಇದು ಆಗಲ್ಲ. ನೆಕ್ಸ್ಟ್ ಇದು ನೋಡಿ, all of your responses are incorrect. Option 3 is correct. ಹೀಗೆ
ಆಪ್ಷನ್ ವೈಸ್ ಟ್ರೈ ಮಾಡೋದು. ನೆಕ್ಸ್ಟ್ ಇದು ಸೇಮ್, ಇದನ್ನೇನು ಮಾಡೋದು ಈಗ ನೋಡಿ, ಮತ್ತು ಎ ಡಿ ಇದನ್ನು ಟ್ರೈ ಮಾಡಿ. ವರ್ಕ್ ಸಕ್ಸೀಡ್ ಸ್ಟೂಡೆಂಟ್ಸ್ ಇದಾಗಲ್ಲ, ಇದನ್ನು ಮಾಡಿ ನೋಡೋಣ. ಸ್ಟೂಡೆಂಟ್ಸ್ ವಿಲ್ ವರ್ಕ್ ಹಾರ್ಡ್ and succeed. Yes, option 2 is the correct. Next, choose the right option to fill in the blanks. Our uncle bought a silver idol and brought it home yesterday. So option 1 is correct. Choose the right option to fill in the blanks. The couples are not yet ready to tie the knot. Option 4 is the right answer. Next, fill the correct sentence that agrees to the first sentence. If you do not hurry, you will miss the train. Option 2 is the correct. Fill the correct articles in the following sentence. The rich and the poor form different section in any society. Option 4. Next, fill the correct articles in the following sentence. Mr. Shyam always wanted to interview a novelist. Yesterday he met one at a bookshop. He conducted an interview. Interview of the novelist or of a novelist. ಯಾವ್ದು ಕರೆಕ್ಟ್ ಬರ್ತದ? ಇಲ್ಲಿ ಕರೆಕ್ಟ್ ಬರೋದು ಈಸ್ ಕಂಡಕ್ಟೆಡ್ ಆನ್ ಇಂಟರ್ವ್ಯೂ ಆಫ್ ಎ novelist of a. Option 2 is the right answer. Identify the correct form of the tense in the following sentence. ಇಲ್ಲಿ ನೋಡಿ, he gets up every day at 6 o'clock. Next ಇಲ್ಲಿ, I met a man who was carrying a log of wood. Next ಇಲ್ಲಿ ಸಫಿಕ್ಸ್ ಮತ್ತು ಪ್ರಿಫಿಕ್ಸನ್ನು ಯೂಸ್ ಮಾಡಬೇಕಿಲ್ಲಿ. He lost his marks because his handwriting was illegible. Okay, illegible. Next, the president gave a praise dash speech at the end of the function that can be admired. ಅಂದರೆ ಇಲ್ಲಿ add a suffix so that word conveys the meaning given in the bracket. ಇಲ್ಲಿ ಸಫಿಕ್ಸನ್ನು ಯೂಸ್ ಮಾಡೋದು. ಪ್ರಿಫಿಕ್ಸ್ ಅಂದರೆ ಮುಂದೆ ಯೂಸ್ ಮಾಡೋದು, ಸಫಿಕ್ಸ್ ಅಂದರೆ ಹಿಂದೆ. ಸೊ the president gave a praiseworthy speech at the end of the function. ಸೊ ಆನ್ಸರ್ ಟೈಮಲ್ಲಿ ಏನಾದರೂ ಮಿಸ್ಟೇಕ್ಸ್ ಇದ್ದರೆ ದಯವಿಟ್ಟು ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನೆಕ್ಸ್ಟ್, he had brother dash relation with his neighbor. ಸೊ ಇದು ಬ್ರದರ್ ಅಂದರೆ ಏನು ಬರುತ್ತಾ? ಕಾರ್ಡಿಯಲ್. ಓಕೆ, ಕಾರ್ಡಿಯಲ್ ಅಂದ್ರೆ ಏನು? ಫ್ರೆಂಡ್ಲಿ
or gracious, collectively, neighborly, brotherly ಈ ಥರ ಬರುತ್ತೆ. ಓಕೆ, ಸೊ LY ಬರುತ್ತೆ ಕರೆಕ್ಟ್. ನೆಕ್ಸ್ಟ್, ದ ಬರ್ಡ್ ಹ್ಯಾಸ್ built a nest in the tree. Next, although I was tired, I managed to complete the task. Alas, that was a great goal. Interjection use ಮಾಡೋದು. ಮೋರ್ ಸುಟೇಬಲ್ ಒಂದು ಅಲ್ಟರ್ನೇಟಿವ್ ವರ್ಡನ್ನು ಯೂಸ್ ಮಾಡಬೇಕಿಲ್ಲಿ. ಹಿ ಡ್ಯಾಶ್ ಅಂಡರ್ಸ್ಟ್ಯಾಂಡ್ ದ consequences of his bad habits. He completely understands or fully understands. He completely understands the consequence of his bad habits. Raju is the bravest of all his brothers. Next, the Afghanistan cricket team defeated the Australian cricket team. Question tag. ಇಲ್ಲಿ ಡಿಫಿಟೆಡ್ ಅಂದ್ರೆ ಏನು, ED ಬರ್ತದೆ, ಅಂದರೆ ಪಾಸ್ಟ್. ಡಿಡೆಂಟ್ ದಿ. ಆಪ್ಷನ್ 4 is the correct. The students leave the school at 4, reach at home by 6. ನೋ ಎರರ್. ಇಲ್ಲಿ ಎರರನ್ನು ಫೈಂಡ್ ಔಟ್ ಮಾಡಬೇಕು. ದ ಸ್ಟೂಡೆಂಟ್ಸ್ ಲೀವ್, ದ ಸ್ಟೂಡೆಂಟ್ಸ್ ಆರ್ ಬರಬೇಕು, ದ ಸ್ಟೂಡೆಂಟ್ಸ್ ವೇರ್ ಬರಬೇಕು. ಇಲ್ಲಿ 2 ಬರ್ತದೆ, ಇಲ್ಲಿ ತಪ್ಪು ರಾಂಗ್ ಆಗುತ್ತೆ. ರಾಜು ಹ್ಯಾಸ್ 2 bicycles at home. Hasn't he? On a rainy evening last week, neither the kids nor the senior citizens dash in the park. On a rainy evening was seen. Next, ಅನ್ನದ ದಾರಿ. ಈ ನುಡಿಗಟ್ಟಿನ ಅರ್ಥ. ಅನ್ನದ ದಾರಿ ಅಂದರೆ ಬದುಕುವ ಮಾರ್ಗ. ನೆಕ್ಸ್ಟ್, ಕನ್ನಡಿಯೊಳಗಿನ ಗಂಟು, ಅಲಭ್ಯವಾದದ್ದು. ಹಲ್ಲು ಕಿಶಿ ಅಂದರೆ ಪೆಚ್ಚಾಗೋ, ಕಾಡು ಪಾಲಾಗೋ, ಪರದೇಶಿಯಾಗೋ, ಹೊಟ್ಟೆ ಉರಿ, ಮತ್ಸರ ಪಡು. ಆಪ್ಷನ್ 1 is ರೈಟ್. ಈ ಕೆಳಗಿನ ಪದಗಳನ್ನು ಹೊಂದಿಸಿ ಬರೆಯಿರಿ. ಕವಿವಂದಿತ, ಕವಿಯಿಂದ ಪ್ಲಸ್ ವಂದಿತ, ಇಂದ ತೃತೀಯ ತತ್ಪುರುಷ ಸಮಾಸ. ಹಗಲುಗನಸು, ಹಗಲಿನಲ್ಲಿ ಪ್ಲಸ್ ಕನಸು, ಹಗಲಿನಲ್ಲಿ, ಅಲ್ಲಿ ಸಪ್ತಮಿ. ಓಕೆ, ಸೊ ಇದು 2, 1. ನೆಕ್ಸ್ಟ್, ತೇರು, ತೇರುಗೆ ಮರ, ತೇರು ಮರ ಚತುರ್ಥಿ. ಧನದ ಪ್ಲಸ್ ರಕ್ಷಣೆ, ಧನ ರಕ್ಷಣೆ. ಆಪ್ಷನ್ ನಂಬರ್ 4 is ರೈಟ್. ಭಾರತ ಸಿಂಧು ರಶ್ಮಿ ಇದು ಸಾಹಿತ್ಯದ ಯಾವ ಪ್ರಕಾರಕ್ಕೆ ಸೇರಿದ ಕೃತಿ? ಇದು 20ನೇ ಶತಮಾನದ ಒಂದು ಮಹಾಕಾವ್ಯಗಳಲ್ಲಿ ಮಹತ್ವದ ಕೊಡುಗೆಯನ್ನು ನೀಡಿದೆ. ಸ್ವತಂತ್ರವಾದ ವಿಭಕ್ತಿ ಪ್ರತ್ಯಯವಲ್ಲದ ವಿಭಕ್ತಿ ಯಾವುದು? ಸ್ವತಂತ್ರವಾದ ವಿಭಕ್ತಿ ಪ್ರತ್ಯಯವಿಲ್ಲದ, ಸ್ವತಂತ್ರವಿಲ್ಲದ ಅಂದರೆ ಅದಕ್ಕೆ ಒಂದು ಸ್ವತಂತ್ರವಾಗಿ ವಿಭಕ್ತಿ ಪ್ರತ್ಯಯ ಇಲ್ಲ. ಈಗ ಚತುರ್ಥಿ ಅಂದ್ರೇನು? ಕೆ, ಗೆ, ಗೆ, ಅಕ್ಕೆ ಬರ್ತದೆ. ಸಪ್ತಮಿ ಅಂದ್ರೆ ಅಲ್ಲಿ, ಆಮೇಲೆ ದಿಸೆಯಿಂದ ಅಂತ, ದಿಸೆಯಿಂದ ಅಂದರೆ ಮರದಿಂದ, ಹೀಗೆ. ಓಕೆ, ಒಂದು ಸಂಬೋಧನ ಅಂದ್ರೇನು? ಎ ಇರ. ಸೊ ಇಲ್ಲಿ ಕರೆಕ್ಟ್ ಆನ್ಸರ್ ಏನಾಗುತ್ತೆ? ಸಂಬೋಧನ.
ಪ್ರಕೃತಿಯೇ ವಿಭಕ್ತಿಯ ಅರ್ಥದಲ್ಲಿ ಪ್ರಯೋಗವಾಗುವ ವಿಭಕ್ತಿ. ಪ್ರಕೃತಿಯೇ, ಎ ಅಂದರೆ ಈ ಥರ ಬರ್ತದೆ. ಸೊ ಸಂಬೋಧನಾ ಬರ್ತಾ ಇಲ್ಲಿ, ಸಂಬೋಧನಾ ಆಪ್ಷನಲ್ಲಿ ಇಲ್ಲ. ಸೊ ಐ ಥಿಂಕ್ ಇಟ್ ಈಸ್ ಅ ಗ್ರೇಸ್ ಮಾರ್ಕ್. ಕವಿಯಿಂದ ಕಾವ್ಯವು ಬರೆಯಲ್ಪಡುತ್ತದೆ. ಕವಿಯು ಕಾವ್ಯವನ್ನು ಬರೆಯುತ್ತಾನೆ. ಆಪ್ಷನ್ ನಂಬರ್ 3. ಮುಂದಿನ ಪದಗಳಲ್ಲಿ ಗುಂಪಿಗೆ ಸೇರಿದ ಪದ. ಮನೆ, ಮರ, ಗದ್ದೆ ಇವೆಲ್ಲ ಕನ್ನಡ. ರಾತ್ರಿದು ಸಂಸ್ಕೃತ. ಹಳ್ಳಿಗಳಲ್ಲಿ ಎಲ್ಲರ ಮನೆಗಳಲ್ಲಿ ಎತ್ತರವಾದ ತೆಂಗಿನ ಮರಗಳು ಇರುತ್ತವೆ. ಅಡಿಗೆರೆ ಹೇಳಿದ ಪದ ನಾಮಪದಗಳ ಯಾವ ಬಗೆಗೆ ಸೇರಿದೆ? ಎತ್ತರವಾದ. ಎತ್ತರವಾದ ಅಂದರೆ ಪರಿಮಾಣವಾಚಕ, ಅಂದರೆ ಪರಿಮಾಣವನ್ನು ತಿಳಿಸ್ತದೆ ಇಲ್ಲಿ. ದೇವರು ಲೋಕವನ್ನು ರಕ್ಷಿಸುವನು. ಈ ವಾಕ್ಯದಲ್ಲಿ ಬಂದಿರುವ ಕರ್ತೃಪದ ಯಾವುದು? ದೇವರು. ವೈರ ವಿತ್ತಂಡಕ್ಕೆ ಪದದ ಸರಿಯಾದ ವಿಭಜನೆ. ವೈರ ವಿತ್ತಂಡಕ್ಕೆ, ವೈರವು ಪ್ಲಸ್ ಇತ್ತಂಡಕ್ಕೆ. ಆಪ್ಷನ್ 4. ಈ ಮುಂದಿನ ಆಯ್ಕೆಗಳಲ್ಲಿ ಯಾವುದು ಪ್ರಥಮ ಪುರುಷ ಸರ್ವನಾಮಗಳಲ್ಲ? ಪ್ರಥಮ ಪುರುಷ ಅವನು, ಅವಳು, ಅವರು. ಉತ್ತಮ ಪುರುಷ ನಾನು, ನೀನು. ಇದು ಆಗುತ್ತಾ? ಸೊ ಇದು ಪ್ರಥಮ ಪುರುಷ ಅಲ್ಲ. ನಿನಗೆ ಒಳ್ಳೆಯದಾಗಲಿ ಈ ಕ್ರಿಯಾಪದದ ಯಾವ ರೂಪವಾಗಿದೆ? ನಿನಗೆ ಒಳ್ಳೆಯದಾಗಲಿ ಅಂದರೆ ನಿನಗೆ ಹಾರೈಕೆ ಮಾಡ್ತಾ ಇದ್ದಾರೆ, ಆಶೀರ್ವದಿಸ್ತಾ ಇದ್ದಾರೆ. ಸೊ ಇದು ವಿದ್ಯಾರ್ಥಕ ರೂಪ. ಬನ್ನಿ ಬನ್ನಿ ಕುಳಿತುಕೊಳ್ಳಿ ಎಂಬ ವಾಕ್ಯದಲ್ಲಿ ಬಂದಿರುವ ದ್ವಿರುಕ್ತಿಯನ್ನು ಯಾವ ಅರ್ಥದಲ್ಲಿ ಬಳಸಲಾಗಿದೆ? ಬನ್ನಿ ಬನ್ನಿ ಕುಳಿತುಕೊಳ್ಳಿ ಅಂದರೆ ಇದು ಕೋಪದಲ್ಲಿ ಅಲ್ಲ, ಆಕ್ಷೇಪದಲ್ಲಿ ಅಲ್ಲ, ಆಶ್ಚರ್ಯದಲ್ಲಿ ಅಲ್ಲ, ಅಂದರೆ ಸಂಭ್ರಮದಲ್ಲಿ. ನೆಕ್ಸ್ಟ್, ಈ ಮುಂದಿನವುಗಳಲ್ಲಿ ಏಕಾಕ್ಷರ ಧಾತುವನ್ನು ಗುರುತಿಸಿ. ಏಕ ಅಕ್ಷರ ಧಾತು ಅಂದರೆ ಧಾತು ಅಂದರೆ ಏನು? ಧಾತು ಅಂದರೆ ಕ್ರಿಯಾಪದದ ಮೂಲ ರೂಪ. ಆ, ಮೀ, ಎ ಬರಲ್ಲ. ರಿ, ಎ ಬಾ ಅಂದಾಗ. ಓಕೆ, ಎ ಬಾ ಅಂದರೆ ಇಲ್ಲಿ ಏಕ ಅಕ್ಷರ ಧಾತು. ಇಲ್ಲಿ ಆಪ್ಷನಲ್ಲಿ ನೋಡ್ತಾ ಇದ್ದರೆ ಏನು ಆಗುತ್ತಾ? ಎ ನೀನು ಬಾರೋ, ಎ ನೀನು ಬಾ, ನೀನು ಇಲ್ಲಿಗೆ ಬಾ. ಎ ಅಂದರೆ ಆಪ್ಷನ್ ನಂಬರ್ 4 ಇಸ್ ದ ಕರೆಕ್ಟ್. ನೆಕ್ಸ್ಟ್, ಹೊಂದಿಸಿ ಬರೆಯಿರಿ. ಮುಂದಿನ ವಿರುದ್ಧಾರ್ಥಕ ಸಂಯೋಜನೆಯಲ್ಲಿ ಯಾವುದು ಸರಿಯಾಗಿದೆ? ಆಗಮನ, ನಿರ್ಗಮನ. ಎ2 ಕರೆಕ್ಟ್ ಐತ್ಯಾ? A2 ಓಕೆ. ನೆಕ್ಸ್ಟ್, ತೇಲು, ಮುಳುಗು ಬರೋದ. ದೀರ್ಘ, ಹ್ರಸ್ವ. ನೆಕ್ಸ್ಟ್, ಶಿಸ್ತು, ಅಶಿಸ್ತು. ಆಪ್ಷನ್ ನಂಬರ್ 2 ಇಸ್ ದ ಕರೆಕ್ಟ್ ಆನ್ಸರ್. ರೈಟಾ? ಕನ್ನಡದಲ್ಲಿ ಒಂದು ನಿಯಮಿತ ಉಚ್ಚಾರವಿಲ್ಲದ ಅಕ್ಷರ ಯಾವುದು? ಅಂದರೆ ನಿಯಮಿತ ಉಚ್ಚಾರವಿಲ್ಲ ನೋಡ್ರಿ. ಸ್ವರ, ವ್ಯಂಜನ, ಅನುಸ್ವಾರ, ವಿಸರ್ಗ. ಅಹ, ಅನುನಾಸಿಕ. ಈಗ ಸ್ವರಗಳಿಗೆ ನಿಯಮಿತ ಉಚ್ಚಾರ ಇದೆಯಾ? ಅ, ಇ ಇದೆ. ವ್ಯಂಜನಕ್ಕೆ ಇದೆ. ಅಹ, ಅನುಸ್ವಾರ ಇದೆ. ಅನುನಾಸಿಕ ಅಂದರೆ ಇಲ್ಲಿ ಸ್ವರ ವ್ಯಂಜನ ಬರ್ತವ, ಅನುಸ್ವಾರಕ್ಕೆ ನಿಯಮಿತ ಉಚ್ಚಾರವಿಲ್ಲ. ಅನುಸ್ವಾರ. ನೆಕ್ಸ್ಟ್, ಊರಿನ ಬೆಸ್ತರಿಗೆ ಅದೇ ಹಬ್ಬ ತೆರನ ಮೀನುಗಳಿವೆ. ಅವುಗಳ ನಡುವೆ ಒಂದು ವಿಷದ ಹಾವು ಇರುವುದು ಉಂಟು.
ಈ ವಾಕ್ಯದಲ್ಲಿ ಸರಿಯಾದ ಚಿಹ್ನೆಗಳನ್ನು ಬಳಸಿದ ಆಯ್ಕೆಯನ್ನು ಗುರುತಿಸಿರಿ. ಊರಿನ ಬೆಸ್ತರಿಗೆ ಅದೇ ಹಬ್ಬ ತೆರತರನ ಮೀನುಗಳಿವೆಯೇ? ಓಕೆ. ಉಂಟು. ಉಂಟು ಅಂದರೆ ಇಲ್ಲಿ ಬರ್ತದೆ, ಈ ಮೂರದರಲ್ಲಿ ಬರ್ತದೆ. ಊರಿನ ಬೆಸ್ತರಿಗೆ ಅದೇ ಹಬ್ಬ ತೆರತರನ ಮೀನುಗಳಿವೆ. ಸೊ ಇಲ್ಲಿ ಆಪ್ಷನ್ ನಂಬರ್ 4 ಕರೆಕ್ಟ್ ಆಗ್ತದೆ. ಸಾಮಜ ಪದದ ಅರ್ಥ. ಸಾಮಜ ಪದದ ಅರ್ಥ ಏನಂತ ನೀವು ನನಗೆ ಕಾಮೆಂಟ್ನಲ್ಲಿ ತಿಳಿಸಿ. ಐ ವಿಲ್ ಸ್ಕಿಪ್ ದಿಸ್ ಕ್ವಶನ್. ಈ ಮುಂದೆ ಸೂಚಿಸಿರುವ ಯಾವ ಮರವನ್ನು ಶ್ಯಾಲ್ಮಲಿ ಎಂಬ ಪದದಿಂದ ಗುರುತಿಸುತ್ತಾರೆ? ಶ್ಯಾಲ್ಮಲಿ. ಸೊ ಐ ವಿಲ್ ಆಲ್ಸೋ ಸ್ಕಿಪ್ ದಿಸ್ ಕ್ವಶನ್ ಬೆಟರ್. ನೆಕ್ಸ್ಟ್, ಪಾದುಕ ಹಾವುಗೆ, ಪ್ರಕ್ಷಾಲ ಪಚ್ಚಳ, ಮಲ್ಲನ ಮಾಹನ, ಮಧ್ಯಾಹ್ನ ಮೇನ. ಆಪ್ಷನ್ 2. ಆ ಶಬ್ದದ ಮುಂದೆ ಈ ಕೆಳಗಿನ ಯಾವ ಸ್ವರಗಳು ಬಂದರೆ ಸಂಧಿ ಕಾರ್ಯ ಮಾಡಬಾರದು? ಇವು ಸಂಧಿದು ನಾನು ನೋಡ್ಕೊಂಡಿಲ್ಲ. ಓಕೆ, ಐ ವಿಲ್ ಸ್ಕಿಪ್ ದಿಸ್ ಕ್ವಶನ್. ರೂಢನಾಮ, ಅಂಕಿತನಾಮ, ಅನ್ವರ್ಥನಾಮಗಳು ನಾಮವಾಚಕ ಪ್ರಕೃತಿಗಳ ವಿಧಗಳಾಗಿವೆ. ಓಕೆ, ಅಂದರೆ ರೂಢನಾಮ ಇವೇನು? ಇವು ನಾಮವಾಚಕ ಪ್ರಕೃತಿಗಳ ವಿಧಗಳಾಗಿವೆ. ಇವು ವಸ್ತುವಾಚಕಗಳು ಬರ್ತಾವೆ. ನೆಕ್ಸ್ಟ್, ಜಾನಕಿ ಶ್ರೀನಿವಾಸ ಮೂರ್ತಿಯವರ ಕೃತಿ. ಜಾನಕಿ. ಇಲ್ಲಿ ಜಾನಕಿ ಶ್ರೀನಿವಾಸ ಮೂರ್ತಿಯವರದು ಇವರ ಒಂದು ಕಾವ್ಯನಾಮ ವೈದೇಹಿ ಅಂತ ಬರ್ತದೆ. ವೈದೇಹಿ. ಸೊ ಇದಕ್ಕೆ ಕರೆಕ್ಟ್ ಆನ್ಸರ್ ಏನು? ಕ್ರೌಂಚ ಪಕ್ಷಿಗಳು. ನೆಕ್ಸ್ಟ್, ಅವನನ್ನು ಎಲ್ಲಿಯೂ ನೋಡಿದ್ದೇನೆಂಬ ಸಂಗತಿ ನನಗೆ ಜ್ಞಾಪಕ ಬಂದಿದೆ ಹೊರತು ಅವನ ಹೆಸರು ಏನೆಂಬುದು ಎಷ್ಟು ಯೋಚಿಸಿದರೂ ಹೊಳೆಯಲಿಲ್ಲ. ಇದು ಯಾವ ಬಗೆಯ ವಾಕ್ಯ ರೂಪಕ್ಕೆ ಉದಾಹರಣೆಯಾಗಿದೆ? ಸಾಮಾನ್ಯ ವಾಕ್ಯ ಅಂತರೂ ಅಲ್ಲ, ಪ್ರಧಾನ ವಾಕ್ಯ ಅಂತರೂ ಅಲ್ಲ. ಇಲ್ಲಿ ಮಿಶ್ರ ವಾಕ್ಯ ಅಥವಾ ಸಂಯೋಜಿತ ವಾಕ್ಯ ಅಂತ ಬರ್ತದೆ. ಸೊ ಇಲ್ಲಿ ನೋಡಿ, ನೋಡಿದ್ದೇನೆಂಬ ಇದೊಂದು ಸಂಗತಿ ನನಗೆ ಜ್ಞಾಪಕ ಬಂದಿದೆ ಹೊರತು ಅವನ ಹೆಸರು ಏನೆಂಬುದು ಎಷ್ಟು ಯೋಚಿಸಿದರೂ ಬೆಳೆಯಲಿಲ್ಲ. ಸೊ ಇದು ಮಿಶ್ರ ವಾಕ್ಯ ಆಗ್ತದೆ. ಚೆನ್ನವೀರ ಕಣಿವೆ. ಇಲ್ಲಿ ನೋಡಿ, KS ನರಸಿಂಹಸ್ವಾಮಿ ತೆರೆದ ಬಾಗಿಲು ಆಗ್ತದೆ. C1. ಚೆನ್ನವೀರ ಕಣಿವೆ ಜೀವಧ್ವನಿ. ಆಮೇಲೆ ಸುಜನ ಯುಗ ಸಂಧಾನ. ಗೀತಾ ನಾಗಭೂಷಣ ಬದುಕು. ಕೋಯಿ ಅರಮನೆ. ಆಪ್ಷನ್ ನಂಬರ್ 4 ಇಸ್ ರೈಟ್. ಈ ಮುಂದಿನವುಗಳಲ್ಲಿ ಗುಂಪಿಗೆ ಸೇರದ ಇರುವುದನ್ನು ಗುರುತಿಸಿ. ಇಲ್ಲಿ ಇಂದಿರೆ, ರಕ್ತರಾತ್ರಿ, ವಾಗ್ದೇವಿ ಅಂದರೆ ಇವರೊಬ್ಬರು ಕೃತಿಗಳಿದ್ದಾವೆ. ಈಗ ಸಂಧ್ಯಾರಾಗ, ಬೆಕ್ಕಿನ ಕಣ್ಣು, ಚೋಮನ ದುಡಿ ಇವೆಲ್ಲ ಏನದವು ಒಬ್ಬರದು ಶಿವರಾಮ್ ಕಾರಂತರದು. ಸಂಕ್ರಾಂತಿ, ತೆಲದಂಡ, ಮಹಾಚಿತ್ರ,
ಇರೋದು ಯಾರ್ದು? ಇವು ಗಿರೀಶ್ ಕಾರ್ನಾಡ್ ಅವರು. ಓಕೆ, ಸೊ ಇವು ನೋಡ್ಕೊಳ್ಳಿ ಯಾರ ಒಂದು ಕೃತಿಗಳು ಒಂದು ಗುಂಪುಗಳಿದ್ದಾವೆ ಅಂತ. ಓಕೆ, ಸೊ ಐ ವಿಲ್ ಸ್ಕಿಪ್ ದಿಸ್. ಇಲ್ಲಿ ಆರಂಕು ಸಮಿಟುಡಂ ನೆನೆವುದೇನಂ ಮನಂ ಬನವಾಸಿ ದೇಶಂ. ಬನವಾಸಿ ಅಂತ ಕೂಡಲೇ ನಮಗೆ ನೆನಪಿಗೆ ಬರೋದು ಪಂಪ. ಓಕೆ, ಪಂಪದಿಂದ ಆಯ್ತು. ನೆಕ್ಸ್ಟ್ ಇಲ್ಲಿ ಕಂಪ್ಯೂಟರ್ ನಾಲೆಜನ್ನು ಇಂಗ್ಲೀಷಲ್ಲಿ ನೋಡೋಣ. So ಇಲ್ಲಿ cache is present inside CPU, correct. Cache is situated at the motherboard of the computer system. ಇದು correct. Cache memory stores the data for the temporary use. ಇದು ಕೂಡ correct. ABC options are correct. Next, which of the following is not a data scanning device? OCR, OMR, barcode ಇವೆಲ್ಲ data scanning. Touch screen is not a data scanning. Next, SMPS ಇದೇನು? ಸ್ವಿಚ್ಡ್ ಮೋಡ್ ಪವರ್ ಸಪ್ಲೈ 3 ಬರುತ್ತೆ. CPU, arithmetic and logical operations. HDD or SSD, data storage. Motherboard to house various components of computer. Option 1. Which operating system includes the MS device? That is Windows. Option 1. When the output of AND gate is 1, AND gate the output 1 ಬರಬೇಕಂದ್ರೆ, ಈಗ AND gate output 1 ಬರಬೇಕಂದ್ರೆ input only if both inputs are 1. ಎರಡು 1 ಇದ್ದು ಅಂದ್ರೆ ಆಗ್ತದೆ. Option number 3. Which of the following is quick and clear method of communication? Face to face, informal communication. When we effectively communicate verbally, we should use simple words. Next, encryption is a process of converting the plain text to ciphertext. Ciphertext ಅಂದರೆ unreadable text. Next, jitter is the uneven delay in the video or audio data packet delivery. ಜಿಟ್ಟರ್ ಏನಿದು? ಈಗಾಗಲೇ ಹೇಳಿದಾಗೆ ಡಿಲೇ ಇನ್ ಪ್ಯಾಕೆಟ್ ಅರೈವಲ್ 2 ಆಗುತ್ತೆ. Protocol, setup rules, simplex, unidirectional, transmission medium, physical path. Option 3 correct. Total number of rows present in a table is called as cardinality. What is the relationship called when it is maintained between two entities? Binary relationship. 2 ಅಂದರೆ 2, ಬೈನರಿ ಅಂದ್ರೆ ಬೈ ಅಂದರೆ 2. Dash is the process of finding errors in software code. Debugging is the process of finding errors. What is the computer terminology for logging name and password verification? That is authentication. Quick Heal, Norton, Small Dog, McAfee are the example of antivirus. Mainframe computers can serve up to 50,000 users at the same time. An internet service for remote
administration is telnet. Which of the following is not a octal number? Octal number ಅಂದ್ರೆ ಏನು? 0 1 2 3 4 5 6 7 ಇವು ಆಕ್ಟಲ್ ನಂಬರ್. 8 9 ಆಕ್ಟಲ್ ಬರೋದಿಲ್ಲ. ಸೊ 8 9 ಎಲ್ಲಿ ಬರ್ತಾವ? 274 ಇದೆ ಆಕ್ಟಲ್ ನಂಬರ್. ಇಲ್ಲಿ 8 ಬಂದಿದೆ, ಇದು ಬರೋದಿಲ್ಲ, ಇದು ಇಲ್ಲ, ಇದು ಬರ್ತದೆ. ಇವೆರಡು ಆಕ್ಟಲ್ ನಂಬರ್. ನಾಟ್ ಅಂದಿದ್ದಾರೆ. ನಾಟ್ ಅಂದರೆ ಬಿ ಆ್ಯಂಡ್ ಸಿ. ಬೋತ್ ಬಿ ಆ್ಯಂಡ್ ಸಿ ಆರ್ ನಾಟ್ ಆಕ್ಟಲ್ ನಂಬರ್. Which of the following is not a valid binary number? ಬೈನರಿ ಅಂದರೆ ಏನು? 0 ಮತ್ತು 1 ಇರಬೇಕು. ಇದು ಕರೆಕ್ಟ್, ಇದು ಕರೆಕ್ಟ್, ಇದು ಕರೆಕ್ಟ್, ಇಲ್ಲಿ 2 ಇದೆ, ಇದು ರಾಂಗ್. ಫುಲ್ ಫಾರ್ಮ್ ಆಫ್ BCC. CC ಅಂದರೆ ಕಾರ್ಬನ್ ಕಾಪಿ, BCC ಅಂದರೆ ಬ್ಲೈಂಡ್ ಕಾರ್ಬನ್ ಕಾಪಿ. Summation is used for auto sum in MS Excel. In Windows, we go to Program and Features option in Control Panel to uninstall a program from our computers. Option 3 is the correct. Okay. Next, dash button is used to refresh the window in Windows operating system. F5. The file extension of MS Word file is. ನೋಡ್ರಿ, ಫೈಲ್ ಎಕ್ಸ್ಟೆನ್ಷನ್ಗೆ ಎರಡು ಯೂಸ್ ಮಾಡ್ತಾರೆ. ಓಕೆ, ಸೊ ಇದು ಆಪ್ಷನ್ ನಂಬರ್ 2 ಇಸ್ ಕರೆಕ್ಟ್ ಆಲ್ಸೋ. ಆಪ್ಷನ್ ನಂಬರ್ 2 ಏನು? ಇದು ಡಾಕ್ಯುಮೆಂಟ್ ಕರೆಕ್ಟು ಆರ್ ಡಾಕ್ಯುಮೆಂಟ್ ಎಕ್ಸಿಗೂ ಬರುತ್ತೆ. Next, match the following. First generation vacuum tubes 3 ಬರುತ್ತೆ. Second generation transistors. Third generation ICs with SSI and MSI. Fourth generation ICs with VLSI. Fifth generation ICs with ULSI technology. Option number 3. Dash was the first commercial computer used in the United States. UNIVAC. UNIVAC is a correct. Universal Automatic Computer. Which of the following helps to automate a frequently used series of commands? It is a macro. Nowadays, Kannada text in internet is available in dash format. That is a DOC document. The size of the IPv6 is 128 bits. Last question. Identifying problems and solving step by step is known as algorithm. Okay. These are the key answers for the paper 2. ಓಕೆ, ಸೊ ಈ ಒಂದು ಕೀ ಆನ್ಸರ್ಸಲ್ಲಿ ಏನಾದರೂ ತಪ್ಪಿದ್ರೆ, ಮಿಸ್ಟೇಕ್ಸ್ ಇದ್ದರೆ ದಯವಿಟ್ಟು ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ ಇವು ಕೇವಲ ಸಂಭಾವ್ಯ ಕೀ ಉತ್ತರಗಳು, ಇವು ಅಂತಿಮ ಕೀ ಉತ್ತರಗಳಲ್ಲ, ಇವು ಫೈನಲ್ ಅಲ್ಲ, ಆಫಿಷಿಯಲ್ ಅಲ್ಲ. ಓಕೆ, ಈ ಒಂದು ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ನಮ್ಮ ಚಾನಲ್ಗೆ ಯಾರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.